ಸಾಂಗ್ಲಿಯಾನ ಯಾರು ಅಂತ ಗೊತ್ತಾಯ್ತು ಜನಗಳಿಗೆ. ಅಲ್ಲೇವರೆಗೂ ಸಾಂಗ್ಲಿಯಾನ ಯಾರು ಅಂತ ಗೊತ್ತಿರಲಿಲ್ಲ. ಫಸ್ಟು ಬೆಂಗಳೂರಿಗೆ ಕಮಿಷನರ್ ಇನ್ಸ್ಪೆಕ್ಟ್ರಾಗಿ ಬಂದಾಗ ಸಾಂಗ್ಲಿಯಾನ ಯಾರು ಅಂತ ಜನಗಳಿಗೆ ಗೊತ್ತೇ ಇರಲಿಲ್ಲ. ಈ ಸಾಂಗ್ಲಿಯಾನ ಪಿಕ್ಚರ್ ಬಂದಾಗಲೇ ಸಾಂಗ್ಲಿಯಾನ ಯಾರು ಅಂತ ಗೊತ್ತಾಯ್ತವೆ. ಒಳ್ಳೆ ಆ್ಯಕ್ಟ್ರು ಶಂಕರ್ನಾಗ್. ಮುಂದೆ ಇದ್ದರೆ ಕಾನೂನು ಬಗ್ಗೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಕೂಡ ಒಳ್ಳೆ ಡೈರೆಕ್ಷನ್ನು, ಒಳ್ಳೆ ಆ್ಯಕ್ಟ್ರು ಕೂಡ ಒಳ್ಳೆ ಇದು ಮಾಡಿದ್ರು. ಆಟೋ ರಾಜ ಬಂದು ನಮಗೆ ಆಟೋ ಇದ್ರ ಬಗ್ಗೆ ಒಳ್ಳೆ ಇದು ಮಾಡಿದರು. ನನ್ನ ಹೆಸರು ಧನ್ರಾಜ್ ಅಂತ. ಶಂಕರ್ನಾಗ್ ಅವರು ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಅದ್ವಿತೀಯ ನಟ ಅಂತ ನಾವು ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟು ಶಂಕರ್ನಾಗು, ವಿಷ್ಣುವರ್ಧನ್, ಅನಂತ್ ನಾಗು ಆ ಥರ ಬರ್ತಾರೆ. ಇವತ್ತಿನ ದಿನ ನಮ್ಮ ಶಂಕರಣ್ಣ ಅವ್ರನ್ನ ನೆನೆಸ್ಕೋಬೇಕಂದ್ರೆ ನಾವು ಆಟೋಲ್ಲಿ ಕುಂತಿದ್ದೀವಿ ಅಂದರೆ ನಮ್ಮ ಶಂಕರಣ್ಣ ಅವರೇ ಕಾರಣ. ಅವರು ಯಾಕಂದರೆ ನಾವು ಆಟೋ ರಾಜ ಅಂದ್ಬಿಟ್ಟಿದ್ದೇನೆ ಫಿಲಮ್ ಅವ್ರನ್ನ ತೆಗೆದ್ರು. ಸೊ ಅದರಿಂದ ಅವತ್ತಿಂದ ಇವತ್ತವರೆಗೂ ನಾವು ಶಂಕರಣ್ಣ ಅವರ ನೆನಪಿನಲ್ಲೇ ನಾವು ಜೀವನನ ಸಾಗಿಸ್ತಾ ಇದ್ದೀವಿ ನಾವು. ಯಾಕಂದರೆ ಮತ್ತೆ ನಾವು ಹೇಳೋದೇನು ಅಂದರೆ ಶಂಕರಣ್ಣ ಅವರು ಮತ್ತೆ ಹುಟ್ಟಿ ಬರಲಿ, ಕರ್ನಾಟಕಕ್ಕೋಸ್ಕರ ಅವರು ನಮ್ಮ ಸೇವೆ ಸಲ್ಲಿಸಲಿ ಅಂತ ನಾವು ಭಾಳ ಆಸೆ ಪಡ್ತೀವಿ. ಶಂಕರಣ್ಣ ಅವರು ಸಾಂಕೇತಿಕ ಅಂದ್ಬಿಟ್ಟಿದ್ದಾನೆ, ನಿಮಗೆ ಗೊತ್ತು, ಎಲೆಕ್ಟ್ರಾನಿಕ್ ಇದನ್ನು ಅವರು ಇದು ಮಾಡಿದ್ರು. ಸೊ ಅವರು ಇದ್ದಿದ್ರೆ ಮುಂದೆಗಡೆ ಇದೇ ಥರನೇ ಭಾಳಷ್ಟು ನಮ್ಮ ಕರ್ನಾಟಕ ವಾಣಿಜ್ಯ ಇದು ಏನಿದೆ ಚಲನಚಿತ್ರರಂಗ ಇಂಪ್ರೂವ್ಮೆಂಟ್ ಆಗ್ತಿತ್ತು ಅಂತ ನಾನು ಗ್ಯಾರಂಟಿ ನಿಮಗೆ ಕೊಡಬಲ್ಲೆ ಸರ್. ಶಂಕರಣ್ಣ ಅವರ ನೆನಪಿಗೋಸ್ಕರ ನಾವು ಯಾವತ್ತೂ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ ಅಂತ ಹೇಳೋದನ್ನ ಒಂದು ಪ್ರಪೋಸ್ ಮಾಡೋದಕ್ಕೋಸ್ಕರ ಶಂಕರಣ್ಣ ಅವರ ಒಂದು ಸ್ಟಿಕ್ಕರ್ನ ನಾವು ಯಾವತ್ತೂ ಆಟೋ ಮೇಲೆ ಹಾಕ್ಕೊಂಡೇ ಇರ್ತೀವಿ ಸರ್. ಅವರು ಇದು ಛಾಯಾಚಿತ್ರ ನಮ್ಮ ಹೃದಯದಲ್ಲಿದ್ರೂ ಒಂದು ಆಟೋ ಸ್ಟಿಕ್ಕರ್ ಅಂತ ಹಾಕಿ ಅವರು ಇದ್ರ ಬಗ್ಗೆ ಅಭಿಮಾನ ಅಂತ ತೋರಿಸ್ತಾ ಇದ್ದೀವಿ ಸರ್ ನಾವು. ಶಂಕರ್ನಾಗ್ ಅವ್ರಿಗೆ ಜೈ ಜೈ ಕರ್ನಾಟಕ. ಶಂಕರ್ನಾಗ್ ಅವರು ಒಳ್ಳೆ ನಟ ಮತ್ತು ಒಳ್ಳೆ ಸಾಹಿತಿ. ಅವರು ಒಳ್ಳೆ ಕೊರಿಯೋಗ್ರಾಫರ್ ಅಂತ ಹೇಳ್ಬೋದು. ಮತ್ತು ಏನೇ ಒಂದು ಕೆಲಸ ಆದರೂ ಪಟ್ಟು ಬಿಡ್ದು ಕೆಲಸ ಮಾಡ್ತಾರೆ. ಅವರು ಒಂದು ಒಳ್ಳೆ ಕಲಾವಿದ ಅನ್ನೋದಕ್ಕೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಯಾಕಂದರೆ ಅವ್ರು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಯಾವುದೇ, ಈಗ ನಾವು ಆಟೋ ರಿಕ್ಷಾದವ್ರು ಪ್ರತಿಯೊಬ್ಬರು ಒಂದು ಶಂಕರ್ನಾಗ್ ಫೋಟೋ ಇಲ್ದಿರ ಯಾರೂ ಆಟೋ ಓಡಿಸೋದಿಲ್ಲ. ಶಂಕರ್ನಾಗ್ ಒಂದು ಆಟೋ ರಿಕ್ಷಾ ಡ್ರೈವರ್ ಒಂದು ಮಟ್ಟಕ್ಕೆ ಒಂದು ಒಳ್ಳೆತನ ತೋರಿಸಿದಂಥ ವ್ಯಕ್ತಿ ಅಂದರೆ ಶಂಕರ್ನಾಗೆ. ಯಾಕಂದರೆ ಶಂಕರ್ನಾಗ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಮಾತಿದೆ. ಅವ್ರ ಬಗ್ಗೆ ತುಂಬ ಕಲಾವಿದರನ್ನ ಮುಂದಕ್ಕೆ ತಂದಿದ್ದಾರೆ. ಆಮೇಲೆ ನಾಟಕದಿಂದ ಹಿಡಿದು ಈ ಫಿಲಮ್ ಲ್ಯಾಂಡ್ವರೆಗೂ ತುಂಬಾ ಮುಂದುವರ್ಸಿದ್ದಾರೆ. ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಇನ್ನು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಮೆಟ್ರೋ ಟ್ರೈನೆಲ್ಲ ಪ್ಲ್ಯಾನ್ ಇದ್ದಿದ್ದು ಶಂಕರ್ನಾಗ್ ಅವ್ರದ್ದೇ. ಶಂಕರ್ನಾಗ್ ಅವರು ಮೆಟ್ರೋ ಮಾಡ್ಬೇಕಂತ ಆಗ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಸೇರಿ ಇದೆಲ್ಲ ಮಾಡಬೇಕು ಮುಟ್ಟಬೇಕಂತ ಇದ್ದಿದ್ದು ಅವರೇ. ಬಟ್ ಅವ್ರ ಹೆಸರು ಇಟ್ಟಿಲ್ಲ. ಮೆಟ್ರೋ ಸ್ಟೇಷನ್ಗೆ ಶಂಕರ್ನಾಗ್ ಹೆಸರು ಬರಬೇಕಿತ್ತು, ಬರಲಿಲ್ಲ. ಯಾಕಂದರೆ ಒಂದು ಕನ್ನಡ ಕಲಾವಿದರ ಹೆಸರು ಬಿಟ್ಟುಬಿಟ್ಟು ಯಾವುದೋ ತಮಿಳ್ನಾಡಲ್ಲಿರೋ ನಮ್ಮ ಸರ್ವಜ್ಞಾನನೇ ಯಾರೋ ಗೊತ್ತಿಲ್ಲ ತಮಿಳ್ನಾಡಲ್ಲಿರೋರಿಗೆ ಅವ್ರು ನಿಂತ್ಕೊಂಡಾಗ ಅಲ್ಲಿಕ್ಕಿದ್ದಾರೆ. ಅವ್ರು ಯಾರು ಇಲ್ಲಿ ತೊಗೊಂಬಂದು ಅಲ್ಸೂರು ಕೆರೆ ಹತ್ರ ಇಟ್ಟಿದ್ದಾರೆ. ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ. ಇನ್ನು ನಮ್ಮ ಶಂಕರ್ನಾಗ್ ಅನ್ನೋರನ್ನ ಗುರುತಿಸ್ತಾ ಇಲ್ಲ. ಇಷ್ಟಿದೆ. ಶಂಕರ್ನಾಗ್ ಅವರು ಇದ್ದಿದ್ರೆ ಈಗವರೆಗೂ ಈ ಥರ ಯಾವುದೋ ಗೊಂದಲಗಳು ಇರ್ತಾ ಇರಲಿಲ್ಲ. ಯಾಕಂದರೆ ಈ IT ಅದು ಇದು ಏನೇನೋ ಇದ್ದಾವೆ. ಅದಕ್ಕೆಲ್ಲ ಏನಾದರೂ ಒಂದು ಕನ್ನಡದವ್ರಿಗೆ ಒಂದು ಕೆಲಸ ಅಂತ ಕೊಡಿ, ಕನ್ನಡಕ್ಕೋಸ್ಕರ ಓಡಾಡ್ತಾಯಿದ್ರು ಅವರು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಎಲ್ಲ ಈ ಕಾಲ್ ಸೆಂಟ್ರು ಅದು ಇದು ಇರೋದಲ್ಲೆಲ್ಲ ತಮಿಳ್ನಾಡು, ಆಂಧ್ರ ಮತ್ತು ನಾರ್ತ್ ಇಂಡಿಯನ್ಸೇ ಇದ್ದಾರೆ. ನಮ್ಮ ಕನ್ನಡದವ್ರಿಗೆ ಯಾವುದೇ ರೀತಿಲೂ ಏನೇ ಒಂದು ಪ್ರೋತ್ಸಾಹ ಇಲ್ಲ. ನಮ್ಮ ಹೇಳಬೇಕು ಅಂದರೆ ಆಚೆ ಇರೋರಿಗೆ ನೋಡಿ, ಟಾಯ್ಲೆಟಿಂದ ಬಾತ್ರೂಮಿಂದ ಹಿಡಿದು ಬಿಹಾರಿಗಳು ಕೊಟ್ಟಿದ್ದಾರೆ. ನಮ್ಮ ಕನ್ನಡದವ್ರಿಗೆ ಏನಾಗಲಿ ಅವ್ನು ಇದು ಕೊಟ್ಟಿಲ್ಲ. ಈ ಥರ ಏನಾದಿದ್ರೆ ಅದಕ್ಕೆಲ್ಲ ಹೋರಾಟ ಮಾಡಿರೋರು ಶಂಕರ್ನಾಗ್ ಅವ್ರು ಮಾಡ್ತಾಯಿದ್ರು. ಒಂದು ಒಳ್ಳೆ ವ್ಯಕ್ತಿ ಅಂದರೆ ಹೇಳ್ಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ರು ಸರ್ ಅವರು. ಅದು ಈಗ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದೇ ಒಂದು ಸಿನಿಮಾಯಿಂದನೇ ನಮ್ಮಗಳ ಆಟೋದವರು ಅಂದರೆ ಕೀಳಾಗಿ ನೋಡೋಂಥವ್ರನ್ನ ಒಂದು ಮಟ್ಟಕ್ಕೆ ತೋರಿಸಿದ್ದಾರೆ. ಅದನ್ನು ಹೇಳ್ಬೇಕಂದ್ರೆ ಶಂಕರ್ನಾಗ್ ಅವರಿಂದನೇ ಈ ಮಟ್ಟಕ್ಕಿದ್ದೀವಿ ನಾವು. ಶಂಕರ್ನಾಗ್ ಬಗ್ಗೆ ಅಂತ ಹೇಳಿದ್ರೆ ನಮಗೆ ಆಟೋ ಚಾಲಕರಿಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಅಂದರೆ ಪುನಃ ಬೆಂಗಳೂರಲ್ಲೇ ಮೋಸ್ಟ್ಲಿ ಹೇಳ್ಬೇಕಂತ ಹೇಳಿದ್ರೆ ಆಟೋ ಸ್ಟ್ಯಾಂಡೇ ನಿಲ್ದಾಣ ಇತ್ತಿಲ್ಲ. ಅವರಿಂದ ಒಂದು ನಿಲ್ದಾಣ ಆಯಿತು. ಅವರಿಂದ ನಿಲ್ದಾಣ ಆಗಿ ನಮಗೆ ಆಟೋ ಚಾಲಕರಿಗೆ ಭಾಳ ಸೌಕರ್ಯ ಆಗಿದೆ, ಅನುಕೂಲ ಆಗಿದೆ. ಅದಕ್ಕೆ ಅವ್ರ ಪರವಾಗಿ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂತ ಇರ್ತೀವಿ. ಅವ್ರದ್ದು ಫೋಟೋ ಮಾಡ್ಕೊಂಡು ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂತ ಇದ್ದೀವಿ. ಫೋಟೋ ಎಲ್ಲ ಹಾಕ್ಕೊಂಡಿರ್ತೀವಿ. ನಮ್ಗೆ ಬೇಕಾ ಅಭಿಮಾನಿ ಯಾರಿಗಿರ್ತಾರೆ ಅವ್ರ ಫೋಟೋ ಹಾಕ್ಕೊಂಡು ಅವ್ರ ಕರೆ ಜೈಕಾರ ಮಾಡಿಸ್ತೀವಿ. ಶಂಕರ್ನಾಗ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಹೇಳಬೇಕಾಗುತ್ತೆ. ಬಟ್ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅವ್ರ ಬಗ್ಗೆ ಹೇಳೋಷ್ಟು. ನಾವು ಅವರ ಆದರ್ಶ ಮತ್ತು ಮಾರ್ಗದರ್ಶನದಲ್ಲೇ ಆಟೋಗಳು ಓಡಿಸ್ಕೊಂಡು ನಾವೆಲ್ಲರೂ ಇವತ್ತಿದ್ದೀವಿ. ಒಟ್ಟಲ್ಲಿ ಇವತ್ತಿನ ದಿವಸ ಶಂಕರ್ನಾಗ್ ಸರ್ ಅವರು ಇದ್ದಿದ್ದರೆ ನಮ್ಮಂಥ ಆಟೋ ಡ್ರೈವರ್ಗಳಿಗೆ ಇವತ್ತಿನ ದಿವಸ ತುಂಬಾ ಹೆಲ್ಪ್ ಆಗಿರ್ತಿತ್ತು. ಈಗ ಆಟೋದವ್ರನ್ನ ಯಾರೂ ಸರಿಯಾಗಿ ಗಮನಿಸ್ತಾ ಇಲ್ಲ. ಆಟೋದವ್ರಿಗೆ ಸರಿಯಾದ ಗೌರವನೂ ಸಿಗ್ತಾ ಇಲ್ಲ. ಆವತ್ತಿನ ದಿನಗಳಲ್ಲಿ ಅವರಿದ್ದಾಗ ಆಟೋದವ್ರಿಗಿದ್ದಂಥ ಗೌರವ ಇವತ್ತು ಯಾರಿಗೂ ಸಿಗ್ತಾ ಇಲ್ಲ. ಇವತ್ತಿನ ದಿವಸ ಆಟೋದವರಿಗೆಲ್ಲ
ಶಂಕರ್ನಾಗ್ ಸರ್ ಅವ್ರು ಇದ್ದಿದ್ರೆ ಭಾಳಷ್ಟು ಒಳ್ಳೆ ಅನುಕೂಲಗಳಾಗ್ತಿತ್ತು ಅಥವಾ ವ್ಯವಸ್ಥೆಗಳಾಗ್ತಿತ್ತು. ಈಗ ಖಾಸಗಿ ವಾಹನಗಳೆಲ್ಲ ಬಂದುಬಿಟ್ಟು ಆಟೋದವರಿಗೆಲ್ಲ ತುಂಬಾ ಇದಾಗಿದೆ, ಅನಾನುಕೂಲಗಳಾಗಿವೆ. ಯಾರು ಆಟೋನ ಕೇಳೋರೇ ಇಲ್ಲ. ಆದರೆ ನಾವು ಮಾತ್ರ ಅವ್ರ ಅಭಿಮಾನ ಮತ್ತು ಆದರ್ಶಗಳನ್ನ ಇಟ್ಕೊಂಡು ನಾವು ಇವತ್ತೂ ಆಟೋ ಓಡಿಸ್ಕೊಂಡು ಇದು ಮಾಡ್ತಾಯಿದ್ದೀವಿ. ಮುಂದೆ ಯಾರು ಶಂಕರ್ನಾಗ್ ಸರ್ ಥರ ಬರ್ತಾರೆ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಅವ್ರು ಯಾವತ್ತಿದ್ರು ಎವರ್ಗ್ರೀನು. ನಾವೆಲ್ಲರೂ ಅವ್ರನ್ನ ಯಾವತ್ತೂ ಮರೆಯೋದು ಇಲ್ಲ, ಮರೆಯೋಕ್ಕಾಗೋದಿಲ್ಲ ಸರ್. ಕರ್ನಾಟಕದ ಒಂದು ಅತ್ಯಮೂಲ್ಯ ಮಾಣಿಕ್ಯನೇ ಅವರು ಶಂಕರ್ನಾಗ್ ಸರ್. ಶಂಕರ್ನಾಗ್ ಅವ್ರು ಮಾಡಿರೋದು ಏನಪ್ಪ ಅಂದರೆ 4 ಜನಕ್ಕೆ ಅನ್ನ ತಿನ್ನಕ್ಕೆ ಒಂದು ದಾರಿ ತೋರ್ಕೊಟ್ಟಾರೆ ಆಟ ಮಾಡಿ. ಅಷ್ಟು ಒಳ್ಳೆ ಗುಣ ಯಾವ ಇಲ್ಲ. ಶಂಕರ್ನಾಗ್ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಕಾರ್ಯಕ್ರಮ ಹೇಳಿದ್ದಾರೆ. ಅವ್ರ ಸನ್ನಿವೇಶಗಳು ಒಂದೊಂದು ದಿಕ್ಕು ಎಲ್ಲರಿಗೂ ತೋರಿಸುವಂಥ ಮಾದರಿಯ ಶಂಕರ್ನಾಗ್ ಅಣ್ಣವ್ರಿಗೆ ಜೈ ಶಂಕರಣ್ಣಗೆ. ಎಂ ರೇವಣ್ಣ ಅಂದ್ಬಿಟ್ಟು ನಾವು ವಸಂತನಗರ ನಿವಾಸಿ. ಶಂಕರ್ನಾಗ್ ಬಗ್ಗೆ ಸಾಮಾನ್ಯವಾಗಿ ಅವರು ಅಷ್ಟು ಸಣ್ಣ ವಯಸ್ಸಕ್ಕೇ ಅಷ್ಟು ಮುಂದುವರೆದಿದ್ರು, ಅಷ್ಟು ಜನಪ್ರಿಯವಾಗಿದ್ದರು, ಒಳ್ಳೆ ಹೆಸರಿತ್ತು, ಒಳ್ಳೆ ಗಣ್ಯ ವ್ಯಕ್ತಿ ಆಗಿದ್ದರು. ಇದುವರೆಗೂ ಅವರು ಭಗವಂತನ ದಯದಿಂದ, ಶಿವನ ದಯದಿಂದ ಅವರು ಬದುಕಿದ್ರೆ ಇನ್ನೂ ಭಾಳ ಹೆಸರು ಅವರಿಗೆ ಬಂದಿರೋದು. ಫಸ್ಟು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರೋರು, ಸೆಕೆಂಡು ನಮ್ಮ ಶಂಕರ್ನಾಗ್ ಆಗಿರೋರು. ಅವರು ದುರಾದೃಷ್ಟ ಪಾಪ. ಅವರು ಏನೋ ಒಂದು ಆಕ್ಸಿಡೆಂಟ್ ಒಳಗೆ ಹೋದರು. ತುಂಬ ಹೆಮ್ಮೆಯಿಂದ ಹೇಳುವಂಥ ಮಾತುಗಳಿದೆ ಸರ್. ಭಾಳ ಕಷ್ಟ ಇದೆ ಇನ್ನೂ ಅವ್ರದ್ದು ಹೇಳೋದು. ನಾನು ತಿಳಿದಿರೋ ಬಗ್ಗೆ ನಾನು ಹೇಳಿದ್ದೀನಿ. ನಮ್ಮ ಹೆಸರು ಗಣೇಶ್ ಅಂತ. ಶಂಕರ್ನಾಗ್ ಒಳ್ಳೆ ಉತ್ತಮ ನಟರು. ನಟನೆಯಲ್ಲಿ ಮತ್ತು ಫಿಲ್ಮ್ ಇಂಡಸ್ಟ್ರೀಸಲ್ಲಿ ಒಳ್ಳೆ ಒಂದು ಕನಸು ಕಂಡಿದ್ರು. ಅವರು ಒಂದು ಇಂಡಸ್ಟ್ರಿಯನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೋಬೇಕಂತ ಆ ಕನಸನ್ನು ಹಾಗೇ ಹೋಗ್ಬಿಡ್ತಾವೆ ಆಕ್ಸಿಡೆಂಟ್ ಆಗಿ. ಇದ್ದದ್ದು ಇನ್ನು ಫಿಲ್ಮ್ ಇಂಡಸ್ಟ್ರೀಸು ಭಾಳ ಇಂಪ್ರೂವ್ ಆಗ್ತಿತ್ತು. ಭಾಳ ದೊಡ್ಡ ಕನಸುಗಳು ಅವು. ಹಂಗಾಗಿ ನಾವು ಬೇಗ ಕಳ್ಕೊಂಬಿಟ್ವಿ ಅವ್ರನ್ನ. ಇದ್ದದ್ದು ಇನ್ನೂ ಭಾಳ ಒಳ್ಳೊಳ್ಳೆ ಫಿಲ್ಮ್ಗಳು, ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳು, ಒಳ್ಳೊಳ್ಳೆ ಸ್ಟುಡಿಯೋಗಳು ಓಪನ್ ಆಗ್ತಿದ್ವು. ಬಟ್ ನಾವು ಕಳ್ಕೊಂಬಿಟ್ವಿ. ಅದೇ ನಮಗೆ ಬ್ಯಾಡ್ ವಿಷಯ, ಕೆಟ್ಟ. ಸರ್ವಸಾಮಾನ್ಯ ಅತ್ಯುತ್ತಮನಾದ ವ್ಯಕ್ತಿ ಅವರು. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಬದುಗಳೇ ಸಾಲದು. ಅಂಥ ಕಾಲದಲ್ಲಿ ಅವರು ಒಳ್ಳೆ ಫಿಲಮ್ಗಳು ತೆಗೆದಿದ್ದಾರೆ. ಒಂದು ಮಾನವೀಯತೆ ಅಂಥ ಇದರಲ್ಲೇ ಮೆಟ್ರೋ ಮಾಡಬೇಕು ಅಂತ ಹೇಳಿ ಸ್ಕೆಚ್ 1,000 ಕೋಟಿ ಬಜೆಟ್ಗೆ ಇದು ಮಾಡಿದ್ರು ಅವರು. ಆದರೆ ಅವತ್ತಿನ ದಿವಸ ಅವರಿಗೆ ಮಾನ್ಯತೆ ಸಿಕ್ಕಿಲ್ಲ. ಒಂದು ಒಳ್ಳೆ ವ್ಯಕ್ತಿ ಅವರು. ಅವ್ರ ಬಗ್ಗೆ ಹೇಳ್ಬೇಕಾದ್ದು ಏನಿಲ್ಲ ಸರ್. ತುಂಬ ಮಾನ ವ್ಯಕ್ತಿ. ಒಂದು ಅವ್ರ ಬಗ್ಗೆ ಆಟೋದವ್ರಿಗೆ ತುಂಬ ಅಭಿಮಾನ ಇದೆ. ಯಾವುದೇ ಒಂದು ಗಾಡಿ ಆಗಲಿ ಅವ್ರ ಫೋಟೋ ಇದ್ದೇ ಇರುತ್ತೆ. ಅವರೊಂದು ಒಳ್ಳೆ ವ್ಯಕ್ತಿ ಸರ್. ಅದ್ರ ಬಗ್ಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್ ಅಷ್ಟೇ. ನಾವು ಆಟೋ ಡ್ರೈವರ್ ಗೋಪಿ ಅಂತ, ಶಂಕರ್ನಾಗ್ ಅಭಿಮಾನಿಗಳು ನಾವು. ಅವ್ರ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ಎಲ್ಲ ಇದೆ. ಅವರು ಇದು ಸುಮಾರು 20 ವರ್ಷದಿಂದನೇ ಪಾರ್ಲಿಮೆಂಟಿಗೆ ಲೆಟ್ರ್ ಬರೆದಂಥವ್ರು ಇರೋ. ಅವರು ಮೆಟ್ರೋ ಬಗ್ಗೆ ಇವಾಗ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ಕೊಂಡ್ರೂ ಸಾಕಾಗೋದಿಲ್ಲ. ಅವ್ರ ಬಗ್ಗೆ ನಮಗೆ ತುಂಬ ಪ್ರೀತಿ ಇದೆ. ನಮ್ಮ ಶಂಕರ್ನಾಗ್ ಅಂದರೆ ನಮ್ಮ ಆಟೋ ಡ್ರೈವರ್ಗೋಸ್ಕರ ಆಟೋ ರಾಜ ಅಂತ ಫಿಲಮ್ ತೆಗೆದ್ರು. ಅದರಿಂದ ಆಟೋಗೋಸ್ಕರ ಅವರು ಹೋರಾಡಿದ್ದಾರೆ. ಅವರು ನಮ್ಮ ಹತ್ರ ಒಳ್ಳೆ ಪ್ರೇಮದಿಂದ ಇದ್ದರು. ಆಟೋ ಡ್ರೈವರ್ ಅಂದರೆ ಭಾರಿ ಇಷ್ಟ ಅವ್ರಿಗೆ, ಶಂಕರ್ನಾಗ್ಗೆ. ಅದೇ ನವೆಂಬರ್ 9ನೇ ತಾರೀಕಲ್ಲಿ ಹುಟ್ಟಿ ನಮ್ಮ ಕರ್ನಾಟಕ ರಾಜ್ಯದ ಅಚ್ಚುಮೆಚ್ಚಿನ ನಟ. ಮೆಟ್ರೋ ಲೈನ್ ಕನಸು ಕಂಡಿದ್ದ ಯುವ ಪುರುಷ. ಆದ್ದರಿಂದ ನಮ್ಮ ಶಂಕರ್ನಾಗ್ ಅಂದರೆ ಭಾಳ ಇಷ್ಟ.